A body starts from rest and moves with constant acceleration for t seconds. It travels a distance x1 in first half of time and x2 in next half of time. Then, so body straight path ಅಲ್ಲಿ ಸಾಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಟೋಟಲ್ ಟೈಮ್ ಅದು ಎಷ್ಟು ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಎ ಇಂದ ಸಿ ಗೆ ಮೂವ್ ಆಗೋದಕ್ಕೆ ಟಿ ಅಂತ ಕೊಟ್ಟಿದ್ದಾರೆ. ಅದರ ಅರ್ಧ ಅವಧಿ ಅಂದ್ರೆ t/2 ಸೆಕೆಂಡ್ಸ್ ಅಲ್ಲಿ ಅದು x1 ಡಿಸ್ಟೆನ್ಸ್ ನ ಕ್ರಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನ ಎ ಬಿ ಅಂತ ಸೂಚಿಸ್ತಾ ಇದ್ದೀನಿ. x1 ಇಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಫಸ್ಟ್ ಹಾಫ್ ಆಫ್ ದಿ ಟೈಮ್. ಅಂದ್ರೆ ಅದಕ್ಕೆ ತಗೊಳ್ತಕ್ಕಂಥ ಅವಧಿ ಏನಿದೆ t/2 ಸೆಕೆಂಡ್ಸ್ ಆಯ್ತು. ಅದೇ ತರ ಬಿ ಇಂದ ಸಿ ಗೆ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ದೂರ ಇದೆ, x2 ಅಷ್ಟು ದೂರ ಇದೆ. ಅದಕ್ಕೆ ತಗೊಳ್ತಾ ಇರೋ ಅವಧಿ ಏನಂತ ತಗೊಳ್ಳೋಣ, t/2. ಸೊ ಆ ತರ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಈಗ x1 ಅಂದ್ರೆ ಎ ಬಿ ಅದು ಏನಂತ ಗೊತ್ತಾಗುತ್ತೆ ನಮಗೆ, u ಇಂಟು t/2 ಪ್ಲಸ್ ಹಾಫ್ ಇಂಟು ಎ ಇಂಟು t/2 ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಬಟ್ ಮೊದಲನೇ ಟರ್ಮ್ 0 ಆಗುತ್ತೆ, ಯಾಕಂದ್ರೆ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಏನಾಯ್ತು, 0 ಆಯ್ತು. ಸೊ ಅಲ್ಲಿಗೆ ಏನು ಆನ್ಸರ್ ಸಿಗ್ತಾ ಇದೆ ನಮಗೆ, 1/8 a t ಸ್ಕ್ವೇರ್ಡ್ ಅಂತ ಸಿಕ್ಕಿದೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆದುಕೊಳ್ತೀನಿ. ಈಗ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅದನ್ನ ನಾನು x1 ಪ್ಲಸ್ x2 ಅಂತ ಬರಿಬಹುದು. ಅಂದ್ರೆ ಎ ಇಂದ ಸಿ ಗೆ ಕ್ರಮಿಸಬೇಕಾದ್ರೆ ಈಕ್ವೇಶನ್ ಏನು ಬರುತ್ತೆ ನೋಡಿ, ಮತ್ತೆ u ಇಂಟು ಟಿ ಪ್ಲಸ್ ಹಾಫ್ ಇಂಟು ಎ ಇಂಟು ಟಿ ಸ್ಕ್ವೇರ್ಡ್ ಬರುತ್ತೆ. ಯಾಕಂದ್ರೆ ಟೋಟಲ್ ಸಮಯ ಏನಿದೆ ಟಿ ಸೆಕೆಂಡ್ಸ್ ಇದೆ. ಮತ್ತೆ ಮೊದಲನೇ ಟರ್ಮ್ 0 ಆಯ್ತು, ಯಾಕಂದ್ರೆ ಇನಿಷಿಯಲ್ ವೆಲಾಸಿಟಿ ಫ್ರಮ್ ಎ ಟು ಸಿ ತಗೊಂಡಾಗ 0 ಬರ್ತದೆ. ಸೊ ಈಗ ಹಾಫ್ ಎ ಟಿ ಸ್ಕ್ವೇರ್ಡ್ ಅಂತ ಇದೆ, ಇದನ್ನ ನಾನು 4x1 ಅಂತ ಬರಿಬೋದು. ನಾನು ಈ ಕ್ವೆಶನ್ 1 ನ ಗಮನಿಸಿ ಹೇಳೋದಾದ್ರೆ x1 ಏನಂತ ಗೊತ್ತಾಗಿದೆ ನನಗೆ, 1/8 a t ಸ್ಕ್ವೇರ್ ಅಂತ ಗೊತ್ತಾಗಿದೆ. ಸೊ ಇದಕ್ಕೆ ನಾನು 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/2 a t ಸ್ಕ್ವೇರ್ಡ್ ಬರುತ್ತೆ. ಸೊ ಹಾಗಾಗಿ x1 ಪ್ಲಸ್ x2 ಏನಾಯ್ತು, 4 ಟೈಮ್ಸ್ x1 ಅಂತ ನಾನು ತಗೊಳ್ಬೋದು. ಹಾಗಿದ್ರೆ ಅವ್ರು ಕೇಳ್ತಾ ಇರೋದು x2 ಮತ್ತೆ x1 ಇನ ರಿಲೇಷನ್. ಹಾಗಾಗಿ x2 ಏನಾಯ್ತು, ಐ ಕ್ಯಾನ್ ರೈಟ್ 4x1 ಮೈನಸ್ x1. ಸೊ ಕೊನೆಗೆ ಏನಾಯ್ತದು, 3x1 ಆಯ್ತು. ಸೊ x2 ಇಸ್ ಈಕ್ವಲ್ ಟು 3x1 ಅಂತ ನಮ್ಗೆ ತಿಳಿದು ಬಂದಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. ಎ ಪರ್ಸನ್ ಈಸ್ ಡ್ರೈವಿಂಗ್ ಎ ವೆಹಿಕಲ್ ಅಟ್ ಯೂನಿಫಾರ್ಮ್ ಸ್ಪೀಡ್ ಆಫ್ 5 meter per second on a level curved track of radius 5 meter. The coefficient of static friction between tires and road is 0.1. Will the person slip while taking the turn with the same speed? ಈ ಪ್ರಶ್ನೆಯಲ್ಲಿ ಸಾಕಷ್ಟು ಅಸ್ಪಷ್ಟತೆ ಇದೆ. ಮೊದಲನೇದಾಗಿ ಅವರೇ ಸ್ಪೀಡ್ ಕೊಟ್ಬಿಟ್ಟಿದ್ದಾರೆ, ಆದರೆ ಆಪ್ಷನ್ ಅಲ್ಲಿ ಈ ತರ ಇದ್ರೆ ಸ್ಪೀಡ್ ಕಡಿಮೆ ಇರೋದು, ಸ್ಪೀಡ್ ಜಾಸ್ತಿ ಇರೋದು ಅನ್ನುವ ಮಾಹಿತಿ ಇದೆ. ಮೊದಲನೇ ಅಸ್ಪಷ್ಟತೆ ಇದಾಯ್ತು. ಎರಡನೇದು ವಿಲ್ ದಿ ಪರ್ಸನ್ ಸ್ಲಿಪ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಯ್ತು. ಬಟ್ ಆಪ್ಷನ್ಸ್ 4 ಇದೆ ಇಲ್ಲಿ. ಇನ್ನೊಂದು ಅಸ್ಪಷ್ಟತೆ ಏನಿದೆ ಅಂದ್ರೆ ವಿ ಸ್ಕ್ವೇರ್ಡ್ ಅಂತ ಹೇಳಿದ್ದಾರೆ, ಅಂದ್ರೆ ಸ್ಪೀಡಿನ ಸ್ಕ್ವೇರ್ ಮಾಡಿದರೆ ಯೂನಿಟ್ ಎಲ್ಲ ಏನಿದೆ, ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾಗಿಯೂ ಕೂಡ ಇದಕ್ಕೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಕ್ವಶನ್ ನಾನು ಚೇಂಜ್ ಮಾಡಿ ಸರಿಯಾದ ರೀತಿನಲ್ಲಿ ಅದನ್ನ ಚೇಂಜ್ ಮಾಡಿ ನಿಮಗೆ ಅದರ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಎ ಪರ್ಸನ್ ಇಸ್ ಡ್ರೈವಿಂಗ್ ಎ ವೆಹಿಕಲ್ ಅಟ್ ಯೂನಿಫಾರ್ಮ್ ಸ್ಪೀಡ್ ಆಫ್ v meter per second on a level curved track of radius 5 meter. The coefficient of static friction between tires and road is 0.1. Choose the correct statement. ಸ್ಟೇಟ್ಮೆಂಟ್ಸ್ ನ ಗಮನಿಸಿ, ಪರ್ಸನ್ ಯಾವಾಗ ಸ್ಲಿಪ್ ಆಗ್ತಾನೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ವಿ ಸ್ಕ್ವೇರ್ ಆ ಸಂದರ್ಭದಲ್ಲಿ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಆಫ್ ದಿ ವೆಹಿಕಲ್ ಟೇಕಿಂಗ್ ಎ ಟರ್ನ್ ಇನ್ ಎ ಕರ್ವ್ಡ್ ರೋಡ್ ಮಸ್ಟ್ ಬಿ ಲೆಸ್ ದ್ಯಾನ್ ರೂಟ್ ಆಫ್ ಮ್ಯೂ ಆರ್ ಜಿ, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಿರ್ಬೋದು, ಈಕ್ವಲ್ ಟು ಮ್ಯೂ ಆರ್ ಜಿ ಇರಬೇಕು ಅಂತ ಹೇಳ್ತೀವಿ. ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಮ್ಯೂ ಅಂದ್ರೆ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಆರ್ ಅಂದ್ರೆ ರೇಡಿಯಸ್ ಆಫ್ ದಿ ಕರ್ವ್ಡ್ ಟ್ರ್ಯಾಕ್, ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ಇಲ್ಲಿ ಸ್ಕ್ವೇರ್ ಮಾಡೋಣ. ಅವಾಗ ಏನಾಯ್ತು, ವಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮ್ಯೂ ಏನಂತ ಕೊಟ್ಟಿದ್ದಾರೆ, 0.1 ಅಂತ ಕೊಟ್ಟಿದ್ದಾರೆ. ಆರ್ ಏನಂತ ಕೊಟ್ಟಿದ್ದಾರೆ, 5 ಮೀಟರ್ ಅಂತ ಕೊಟ್ಟಿದ್ದಾರೆ. ಜಿ ಏನಂತ ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿದ್ರೆ ಏನಾಯ್ತು, ವಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5,
ಯೂನಿಟ್ ಅಥವಾ ಯೂನಿಟ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ ರೀತಿ ಇದ್ರೆ ವೆಹಿಕಲ್ ಸ್ಕಿಡ್ ಆಗಲ್ಲ ಅಥವಾ ಸ್ಲಿಪ್ ಆಗಲ್ಲ. ಸೊ ಸ್ಕಿಡ್ ಆಗಬೇಕು ಅಂದ್ರೆ ಏನಾಗಿರಬೇಕು, ವಿ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದ್ಯಾನ್ 5 ಯೂನಿಟ್ ಅಥವಾ 5 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರಬೇಕು. ಸೊ ಈ ತರದ ಆಯ್ಕೆ ಎಲ್ಲಿದೆ, ಆಪ್ಷನ್ ಡಿ ಅಲ್ಲಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. A stone is thrown vertically at a speed of 30 meter per second, making an angle of 45 degree with the horizontal. What is the maximum height reached by the stone? ಈ ಪ್ರಶ್ನೆಯಲ್ಲೂ ಸಹ ಅಸ್ಪಷ್ಟತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಮೊದಲು ಸ್ಟೋನ್ನ ವರ್ಟಿಕಲ್ ಆಗಿ ಎಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಆಂಗಲ್ 45 ಡಿಗ್ರಿನಲ್ಲಿ ಎಸಿತಾ ಇದ್ದೀವಿ ಟು ದ ಹಾರಿಜಾಂಟಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಕಾಂಟೆಕ್ಸ್ಟ್ ನ ಅರ್ಥ ಮಾಡಿಕೊಂಡು ಉತ್ತರ ಕಂಡುಹಿಡಿಯುವ ಪ್ರಯತ್ನ ಮಾಡೋಣ. ಈ ವರ್ಟಿಕಲ್ ಅನ್ನೋದು ಎಕ್ಸ್ಟ್ರಾ ಮಿಸ್ ಟೈಪ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಹಾಗಾಗಿ ಪ್ರಶ್ನೆ ಏನಾಯ್ತು, ಎ ಸ್ಟೋನ್ ಇಸ್ ಥ್ರೋನ್ ಅಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್ ಮೇಕಿಂಗ್ ಅನ್ ಆಂಗಲ್ ಆಫ್ 45 ಡಿಗ್ರಿ ವಿತ್ ದಿ ಹಾರಿಜಾಂಟಲ್. ವಾಟ್ ದಿ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದಿ ಸ್ಟೋನ್. ಈಗ ನಮಗೆ ಗೊತ್ತಿದೆ ಹೆಚ್ ಮ್ಯಾಕ್ಸ್ ಪ್ರೊಜೆಕ್ಟೈಲ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಬೈ ದಿ ಪ್ರೊಜೆಕ್ಟೈಲ್ಗೆ ನಾವು ಹೆಚ್ ಮ್ಯಾಕ್ಸ್ ಅಂತ ಸಿಂಬಲ್ ಕೊಡ್ತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ ಏನಿದೆ, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಯು ಸ್ಕ್ವೇರ್ ಅಂದ್ರೆ ಏನಾಯ್ತು, 30 ಇಂಟು 30. ಸೈನ್ ಥೀಟಾ ಅಂದ್ರೆ ಸೈನ್ 45, ಅದು 1/√2 ಆಗುತ್ತೆ. ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾ ಏನಾಯ್ತು 1/2 ಡಿವೈಡೆಡ್ ಬೈ 2 ಇಂಟು ಜಿ. 2 ಇಂಟು ಜಿ ಅಂದ್ರೆ 2 ಇಂಟು 10 ಅಂತ. ಸೊ ಇಲ್ಲಿ 10 1s 10 3s ಆಯ್ತು, 2 1s 2, 15 ಟೈಮ್ಸ್ 30 ಆಯ್ತು. ಸೊ ಅಲ್ಲಿಗೆ ಏನಾಯ್ತು ಇಲ್ಲಿ 15 ಇಂಟು 3 ಅಂದ್ರೆ 45 ಡಿವೈಡೆಡ್ ಬೈ 2. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 22.5 ಮೀಟರ್ ಅಂತ ಗೊತ್ತಾಗುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಬೈ ದಿ ಪ್ರೊಜೆಕ್ಟೈಲ್ ಇಸ್ 22.5 ಮೀಟರ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. A force F equals 5i cap plus 2j cap minus 5k cap acts on a particle whose position vector is r equals I cap minus 2j cap plus k cap. What is the torque about the origin? ನಮಗೆ ಟಾರ್ಕ್ ವೆಕ್ಟರ್ ಫಾರ್ಮ್ ಅಲ್ಲಿ ಏನು ಅಂತ ಗೊತ್ತಿದೆ, ಅದು r ಕ್ರಾಸ್ f. ಇದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋ ವಿಧಾನ ಕೂಡ ನಮ್ಗೆ ಗೊತ್ತಿದೆ. I cap j cap k cap ಮೊದಲು ಬರ್ಕೊಳ್ತೀನಿ, ನಂತರ r ಇನ್ ಕೋಎಫಿಷಿಯಂಟ್ಸ್ ನ ಬರ್ಕೊಳ್ತಾ ಇದ್ದೀನಿ. 1 -2 +1. ಸೊ ಆಮೇಲೆ ಫೋರ್ಸಿನ ಕೋಎಫಿಷಿಯಂಟ್ಸ್ ನ ಬರ್ಕೊಳ್ತಾ ಇದ್ದೀನಿ 5 2 -5. ಸೊ ಇದಕ್ಕೆ ಉತ್ತರ ಏನು ಅಂತ ನಿಮ್ಗೆ ಗೊತ್ತಿದೆ. ಮೊದಲು ಐ ಕ್ಯಾಪ್ ಕೋಎಫಿಷಿಯಂಟ್ಸ್ ಏನಾಗುತ್ತೆ ನೋಡೋಣ. ಸೊ ಐ ಕ್ಯಾಪ್ ಇನ್ ಕೋಎಫಿಷಿಯಂಟ್ಸ್ ಏನಾಗುತ್ತೆ, -2 ಇಂಟು -5 ಅಂದ್ರೆ +10 ಆಯ್ತು. ಮೈನಸ್ ಆಫ್ 1 ಇಂಟು 2 ಅಂದ್ರೆ -2 ಆಯ್ತು. ಮೈನಸ್ ಜೆ ಕ್ಯಾಪ್, ಸೊ ಇದ್ರ ಕೋಎಫಿಷಿಯಂಟ್ಸ್ ಏನು ಬರುತ್ತೆ ನೋಡೋಣ. ಮೈನಸ್ ಜೆ ಕ್ಯಾಪ್ದು 1 ಇಂಟು -5 ಬಂತು. ಮೈನಸ್ ಆಫ್ 1 ಇಂಟು 5 ಅದು ಕೂಡ -5 ಆಯ್ತು. ಈಗ ಪ್ಲಸ್ ಕೆ ಕ್ಯಾಪ್. ಕೆ ಕ್ಯಾಪ್ ಕೋಎಫಿಷಿಯಂಟ್ಸ್ ಏನು ಅಂತ ನೋಡೋಣ. ಕೆ ಕ್ಯಾಪ್ಗೆ ಕೋಎಫಿಷಿಯಂಟ್ಸ್ ಏನು ಬರುತ್ತೆ, 1 ಇಂಟು 2 ಮೈನಸ್ ಆಫ್ -2 ಇಂಟು 5 ಅಂದ್ರೆ +10 ಆಯ್ತು. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋದಾದ್ರೆ 8 ಐ ಕ್ಯಾಪ್ ಪ್ಲಸ್ 10 ಜೆ ಕ್ಯಾಪ್ ಪ್ಲಸ್ 12 ಕೆ ಕ್ಯಾಪ್. ಈ ತರ ಉತ್ತರ ಸಿಕ್ಕಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ವಾಟ್ ಈಸ್ ದಿ ಪೀರಿಯಡ್ ಆಫ್ ಅರ್ತ್ ಸ್ಯಾಟಲೈಟ್? ಇಗ್ನೋರ್ ದಿ ಹೈಟ್ ಆಫ್ ದಿ ಸ್ಯಾಟಲೈಟ್ ಅಬೌವ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಗಿವನ್ g equals 10 meter per second squared, radius of earth RE equals 6400 km, pi equals 3.14. ಇಲ್ಲಿ ಜನರಲ್ ಆಗಿ ಟೈಮ್ ಪೀರಿಯಡ್ ಆಫ್ ಅರ್ತ್ ಸ್ಯಾಟಲೈಟ್ ಗೆ ನಾವು ಏನಂತ ಬರೀಬಹುದು, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರೊಟೇಷನ್ ಡಿವೈಡೆಡ್ ಬೈ ಆರ್ಬಿಟಲ್ ಸ್ಪೀಡ್ ಆಫ್ ದಿ ಸ್ಯಾಟಲೈಟ್. ಇದು ಜನರಲ್ ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕವರ್ ಮಾಡುತ್ತೆ ಸ್ಯಾಟಲೈಟ್ ಒನ್ ರೊಟೇಷನ್ ಅಲ್ಲಿ ಅಂದ್ರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕ್ಯುಲರ್ ಪಾತ್ ಅದೆಷ್ಟಾಗಿರುತ್ತೆ 2π. ಈ ರೇಡಿಯಸ್ ಎಷ್ಟಾಗಿರುತ್ತೆ RE ಪ್ಲಸ್ H. H ಅನ್ನೋದು ಏನಾಯ್ತು ಇಲ್ಲಿ ಹೈಟ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಡಿವೈಡೆಡ್ ಬೈ ಆರ್ಬಿಟಲ್ ಸ್ಪೀಡ್. ಆರ್ಬಿಟಲ್ ಸ್ಪೀಡ್ಗೆ ನಮಗೆ ಗೊತ್ತಿರತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ
ರೂಟ್ ಆಫ್ GM ಡಿವೈಡೆಡ್ ಬೈ RE ಪ್ಲಸ್ H. ಈಗ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಇಗ್ನೋರ್ ದಿ ಹೈಟ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ H ತುಂಬಾ ಕಡಿಮೆ ಇದೆ, ಅದನ್ನ ಇಗ್ನೋರ್ ಮಾಡ್ಬೋದು ಅಂತ. ಸೊ RE ಪ್ಲಸ್ H ಬದಲು RE ಅಂತ ಬರ್ಕೊಳ್ತೀನಿ, RE ಪ್ಲಸ್ H ಬದಲು RE ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಇಂಟು RE ಡಿವೈಡೆಡ್ ಬೈ RE ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ಟೆಪ್ನ ಇಲ್ಲೇ ಬರಿತಾ ಇದ್ದೀನಿ, ಇಂಟು RE ಡಿವೈಡೆಡ್ ಬೈ RE. ಯಾಕೆ ಈ ತರ ಬರಿತಾ ಇದ್ದೀನಿ ನೋಡ್ಕೊಳ್ಳಿ. 2π ಇಂಟು RE ಅಂತ ನ್ಯೂಮರೇಟರ್ ಅಲ್ಲಿ ಇದೆ, ಡಿವೈಡೆಡ್ ಬೈ ಈ ಕ್ವಾಂಟಿಟಿ GM ಬೈ RE ಸ್ಕ್ವೇರ್ ನ ನಾವು ಏನಂತ ಕರಿತೀವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಹಾಗಾಗಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ G ಇಂಟು RE. ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಂತ ಆನ್ಸರ್ ಬರುತ್ತೆ, 2π ರೂಟ್ ಆಫ್ RE ಡಿವೈಡೆಡ್ ಬೈ G. ಇದು ಸಿಂಪ್ಲಿಫೈಡ್ ಫಾರ್ಮುಲಾ, ನೀವು ನೆನಪಲ್ಲಿ ಬೇಕಾದ್ರೆ ಇಟ್ಕೊಳ್ಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ಅರ್ತ್ ಸ್ಯಾಟಲೈಟ್, ಅಂದ್ರೆ ಅರ್ತ್ ಸರ್ಫೇಸ್ ಸ್ಯಾಟಲೈಟ್ ಅಂತಾನು ಕರಿತೀವಿ ನಾವು ಇಲ್ಲಿ. ಅವಕ್ಕೆ ವ್ಯಾಲ್ಯೂ ಏನಿರುತ್ತೆ ನೋಡೋಣ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ಸಿಗುತ್ತೆ. RE ಏನಾಗಿದೆ 6400 ಕಿಲೋಮೀಟರ್, ಅದನ್ನ ನಾನು 64 ಇಂಟು 10⁵ ಮೀಟರ್ಸ್ ಅಂತ ಬರ್ಕೊಳ್ಬೋದು, ಡಿವೈಡೆಡ್ ಬೈ G ಏನಿದೆ 10 ಇದೆ. ಸೊ ಇಲ್ಲಿ ಏನಂತ ಸಿಗುತ್ತೆ ನನಗೆ, 2 ಇಂಟು π ಅಂದ್ರೆ 2 ಇಂಟು 3.14 ಇಂಟು 64 ನ ರೂಟ್ ಮಾಡೋದು, ರೂಟ್ ಇಂದ ತೆಗೆದ್ರೆ 8 ಬಂತು, 10⁴ ಇದೆ, ಅದು ರೂಟ್ ಇಂದ ಹೊರಗೆ ಬಂದ್ರೆ 10⁻² ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಆನ್ಸರ್ ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ, ಅಪ್ರಾಕ್ಸಿಮೇಟ್ಲಿ 5024 ಸೆಕೆಂಡ್ಸ್ ಅಂತ ಆನ್ಸರ್ ಸಿಗುತ್ತೆ. ಅದನ್ನ ಡಿವೈಡೆಡ್ ಬೈ 60 ಮಾಡಿದ್ರೆ ನನಗೆ ಆನ್ಸರ್ಸ್ ಮಿನಿಟ್ ಅಲ್ಲಿ ಸಿಗುತ್ತೆ. ಸೊ ಎಷ್ಟು ಮಿನಿಟ್ ಅಂತ ಆನ್ಸರ್ ಸಿಗುತ್ತೆ ಅಂದ್ರೆ 83.73 ಮಿನಿಟ್ಸ್. 83.73 ಮಿನಿಟ್ಸ್. ಸೊ ಟೈಮ್ ಪೀರಿಯಡ್ ಆಫ್ ಅರ್ತ್ ಸ್ಯಾಟಲೈಟ್ ಎಷ್ಟಿರುತ್ತೆ, 83.73 ಮಿನಿಟ್ಸ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. ಎ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್. ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಅದು ನಮಗೆ ಯಾವಾಗಲೂ ಸ್ಟೇಷನರಿ ರೀತಿನಲ್ಲಿ ಕಾಣಿಸ್ತದೆ, ಅಂದ್ರೆ ಅರ್ತ್ ತನ್ನ ಸುತ್ತೋದಕ್ಕೆ 24 ಗಂಟೆ ತಗೊಳುತ್ತೆ. ಅದೇ ರೀತಿಯಾಗಿ ಈ ಸ್ಯಾಟಲೈಟ್ಸ್ ಕೂಡ 24 ಅವರಲ್ಲಿ ಅರ್ತ್ ಸುತ್ತ ಒಂದು ಸುತ್ತು ಬರುತ್ತೆ. ಹಾಗಾಗಿ ಅದು ಯಾವಾಗಲೂ ನಮಗೆ ಒಂದೇ ಕಡೆ ಇದ್ದಂತೆ ಗೋಚರಿಸುತ್ತೆ. ಸೊ ಹಾಗಿದ್ರೆ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಎಷ್ಟಾಯ್ತು, 24 ಅವರ್. ಆಪ್ಷನ್ ಬಿ ಸರಿಯಾದ ಆಯ್ಕೆ. ವಾಟ್ ಈಸ್ ದಿ ಸೋರ್ಸ್ ಟೆಂಪರೇಚರ್ ಆಫ್ ದಿ ಕಾರ್ನಾಟ್ಸ್ ಇಂಜಿನ್ ರಿಕ್ವೈರ್ಡ್ ಟು ಗೆಟ್ 70% ಎಫಿಷಿಯನ್ಸಿ ಗಿವನ್ ಸಿಂಕ್ ಟೆಂಪರೇಚರ್ ಇಸ್ ಈಕ್ವಲ್ ಟು 27 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಎಫಿಷಿಯನ್ಸಿ ಇನ್ ಟರ್ಮ್ಸ್ ಆಫ್ ಸೋರ್ಸ್ ಟೆಂಪರೇಚರ್ ಮತ್ತೆ ಸಿಂಕ್ ಟೆಂಪರೇಚರ್ ಹೇಳೋದಾದ್ರೆ 1 - T2 ಡಿವೈಡೆಡ್ ಬೈ T1 ಅಂತ ಹೇಳ್ತೀವಿ. T2 ಅಂದ್ರೆ ಸಿಂಕಿನ ಟೆಂಪರೇಚರ್, T1 ಅಂದ್ರೆ ಸೋರ್ಸ್ ನ ಟೆಂಪರೇಚರ್. ಇಲ್ಲಿ ಎಫಿಷಿಯನ್ಸಿ 70% ಅಂತ ಕೊಟ್ಟಿದ್ದಾರೆ, ಅಂದ್ರೆ 70/100 ಆಯ್ತು. ದಟ್ ಈಸ್ ಈಕ್ವಲ್ ಟು 1 - T2. T2 ಅಂದ್ರೆ ಸಿಂಕ್ ಇನ್ ಟೆಂಪರೇಚರ್, ಅದು 27 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಕನ್ವರ್ಟ್ ಮಾಡಬೇಕಾಗತ್ತೆ ಕೆಲ್ವಿನ್ ಸ್ಕೇಲ್ಗೆ. ಹಾಗಾಗಿ 273 ಆ್ಯಡ್ ಮಾಡಿದ್ದೀನಿ, 300 ಕೆಲ್ವಿನ್ ಆಯಿತು. ಸೊ ಡಿವೈಡೆಡ್ ಬೈ ಸೋರ್ಸ್ ಟೆಂಪರೇಚರ್, ಅದನ್ನು ನಾವು ಕಂಡುಹಿಡಿಯುವ ಅವಶ್ಯಕತೆ ಇದೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ 0.7 ಈಸ್ ಈಕ್ವಲ್ ಟು 1 - 300/T1 ಆಯಿತು. ಸೊ ಹಾಗಿದ್ರೆ 300/T1 ಏನಾಯಿತು, 1 - 0.7 ಆಯಿತು, ಅದು 0.3 ಅಂತ ಉತ್ತರ ಬರುತ್ತೆ. ಹಾಗಾಗಿ T1 ಗೆ ಏನು ಎಕ್ಸ್ಪ್ರೆಷನ್ ಸಿಗ್ತಾ ಇದೆ ನೋಡ್ಕೊಳ್ಳಿ, 300 ಡಿವೈಡೆಡ್ ಬೈ 0.3. ಸೊ ಅಂದರೆ ಅರ್ಥ ಏನಾಯಿತು, 1000 ಕೆಲ್ವಿನ್ ಅಂತ ನಮಗೆ ಉತ್ತರ ಸಿಕ್ಕಿದೆ. ಬಟ್ ಆಪ್ಷನ್ಸ್ ಎಲ್ಲ ನಮಗೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ. ಸೊ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000 - 273 ಹಾಕೊಳ್ಬೇಕು. ಸೊ ಉತ್ತರ ಏನು ಬರುತ್ತೆ, 727 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ 10 kg metal block is attached to a spring of spring constant 1000 Newton per meter. A block is displaced from equilibrium position by 10 cm and released. The maximum acceleration of the block is. ನಮಗೆ acceleration of SHM ಏನಂತ ಗೊತ್ತಿದೆ, ω² A cos ωt. ಸೊ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಆಕ್ಸಲರೇಷನ್ ನಮ್ಗೆ ಏನು ಬರುತ್ತೆ, ω²
a. So this is the maximum possible value for acceleration. cos omega t maximum value 1 ಅಂತ ಹಾಕೊಳ್ತಾ ಇದ್ದೀನಿ, ಹಾಗಾಗಿ ಈ ಎಕ್ಸ್ಪ್ರೆಷನ್ ಬಂದಿದೆ. ಸೊ ಈಗ ನಾವು a is equal to omega square. omega square ನ ನಾನು k by m ಅಂತ ಬರ್ಕೊಳ್ಬೋದು, ಬಿಕಾಸ್ ಒಮೆಗಾ ಅನ್ನೋದು ಏನಾಗಿರುತ್ತೆ ರೂಟ್ ಆಫ್ k by m. k ಅಂದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಇಲ್ಲಿ m ಅಂದ್ರೆ ಮಾಸ್ ಅಟ್ಯಾಚ್ ಟು ದಿ ಸ್ಪ್ರಿಂಗ್. ಸೊ ಇಂಟು ಆಕ್ಸಲರೇಷನ್ ಬರ್ಕೊಳ್ಬೇಕು. ಈಗ k ಅನ್ನೋದು ಏನಂತ ಹೇಳ್ತಾ ಇದ್ದಾರೆ ಅವರು 1000. ಮಾಸ್ ಆಫ್ ದಿ ಬ್ಲಾಕ್ ಅಟ್ಯಾಚ್ ಟು ದಿ ಸ್ಪ್ರಿಂಗ್ ಏನಿದೆ 10 kg ಇಂಟು 10 ಸೆಂಟಿಮೀಟರ್ ಅಂತ ಇದೆ. 10 ಸೆಂಟಿಮೀಟರ್ ಅಂದರೆ 0.1 ಮೀಟರ್ ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಬಂದರೆ ನಿಮಗೆ ಏನು ಸಿಗುತ್ತೆ ಆನ್ಸರ್? ಆಕ್ಸಲರೇಷನ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಮೆಟಾಲಿಕ್ ವೈರ್ ಆಫ್ 1 meter length has a mass of 10 into 10 to the power minus 3 kg. If a tension of 100 Newton is applied to a wire, what is the speed of transverse wave? ಇಲ್ಲಿ ಮೊದಲಿಗೆ ನಾವು ಮಾಸ್ ಪರ್ ಯೂನಿಟ್ ಲೆಂತ್ ತಿಳ್ಕೊಳ್ಬೇಕು. ಅದಕ್ಕೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ m ಡಿವೈಡೆಡ್ ಬೈ ಎಲ್. m ಅಂದ್ರೆ ಇಲ್ಲಿ ಟೋಟಲ್ ಮಾಸ್ ಆಫ್ ದಿ ವೈರ್, ಅದನ್ನ ಅವರು 10 into 10 to the power minus 3 kg ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಎಲ್. ಎಲ್ ಅಂದ್ರೆ ಟೋಟಲ್ ಲೆಂತ್ ಆಫ್ ದಿ ವೈರ್, ಅದನ್ನ ಇಲ್ಲಿ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಮಾಸ್ ಪರ್ ಯೂನಿಟ್ ಲೆಂತ್ ಏನಂತ ಗೊತ್ತಾಗ್ತಾ ಇದೆ? 10 power minus 2 kg ಪರ್ ಮೀಟರ್. ಈಗ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ ಅಲಾಂಗ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್ಗೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ ರೂಟ್ ಆಫ್ ಟಿ ಡಿವೈಡೆಡ್ ಬೈ ಮ್ಯೂ. ಸೊ ಇಲ್ಲಿ ಟಿ ಅನ್ನೋದೇನಾಗುತ್ತೆ? ಟೆನ್ಷನ್ ಅಲಾಂಗ್ ದಿ ಸ್ಟ್ರಿಂಗ್. ಸೊ ಟೆನ್ಷನ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ? 100 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಮಾಸ್ ಪರ್ ಯೂನಿಟ್ ಲೆಂತ್ ನಮ್ಗೆ ಏನಂತ ಸಿಕ್ಕಿದೆ? 10 power minus 2. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಂಗೆ ಏನು ಬರ್ತದೆ? ರೂಟ್ ಆಫ್ 10 power 4. ಸೊ 10 power 4ಗೆ ರೂಟ್ ಅನ್ನ ಹಾಕಿದ್ರೆ ನಮಗೆ ಆನ್ಸರ್ 10 power 2 ಅಂತ ಸಿಗುತ್ತೆ. ಅಂದ್ರೆ 100 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಉತ್ತರ ಆಯಿತು. ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಟ್ರೈನ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ ಎ ಪ್ಲಾಟ್ಫಾರ್ಮ್ ವಿತ್ ಎ ಸ್ಪೀಡ್ ಆಫ್ 10 ಮೀಟರ್ ಪರ್ ಸೆಕೆಂಡ್ ವೈಲ್ ಬ್ಲೋಯಿಂಗ್ ಎ ವಿಷಲ್ ಆಫ್ 340 hertz. What is the frequency of whistle heard by the stationary observer on the platform? Given speed of sound equals 340 meter per second. ಇಲ್ಲಿ ಅಪರೆಂಟ್ ಫ್ರೀಕ್ವೆನ್ಸಿಗೆ ಇರತಕ್ಕಂಥ ಜನರಲ್ ಫಾರ್ಮುಲಾ ಬರಿತಾ ಇದ್ದೀನಿ. ಅದೇನಾಗಿರುತ್ತೆ? ರಿಯಲ್ ಫ್ರೀಕ್ವೆನ್ಸಿ ಇಂಟು ವಿ ಪ್ಲಸ್ ಆರ್ ಮೈನಸ್ ವಿ ಒ ಡಿವೈಡೆಡ್ ಬೈ ವಿ ಪ್ಲಸ್ ಆರ್ ಮೈನಸ್ ವಿ ಎಸ್. ಈಗ ರಿಯಲ್ ಫ್ರೀಕ್ವೆನ್ಸಿ ಏನಿದೆ ಅದನ್ನ 340 hertz ಅಂತ ಕೊಟ್ಟಿದ್ದಾರೆ. ವಿ ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಏನಂತ ಕೊಡ್ತಾ ಇದ್ದಾರೆ? 340 ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವರ್ ಮೂವ್ ಆಗ್ತಾ ಇಲ್ಲ, ಹಾಗಾಗಿ ವಿವೋ 0 ಇರುತ್ತೆ. ಡಿವೈಡೆಡ್ ಬೈ ಸ್ಪೀಡ್ ಆಫ್ ಸೌಂಡ್ ಏನಿದೆ 340 ಮೈನಸ್ ಹಾಕೊಳ್ತಾ ಇದ್ದೀನಿ ಸೈನ್ ಕನ್ವೆನ್ಷನ್ ಪ್ರಕಾರ, ಯಾಕೆಂದ್ರೆ ಅಪರೆಂಟ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೇಕು. ಸ್ಪೀಡ್ ಆಫ್ ಸೋರ್ಸ್ ಏನಿದೆ ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್. ಇದನ್ನ ಸಿಂಪ್ಲಿಫೈ ಮಾಡ್ತಾ ಬರೋಣ. 340 ಇಂಟು 340 ಡಿವೈಡೆಡ್ ಬೈ 330 ಅಂತ ಸಿಗ್ತಾ ಇದೆ ನಮಗೆ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ವೆರಿ ಕ್ಲೋಸ್ ಟು 350 hertz ಬರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಎ ರೊಟೇಟಿಂಗ್ ವೀಲ್ ಚೇಂಜಸ್ ಆಂಗ್ಯುಲರ್ ಸ್ಪೀಡ್ ಫ್ರಮ್ 1800 rpm to 3000 rpm ಇನ್ 20 seconds. ವಾಟ್ ಇಸ್ ದಿ ಆಂಗ್ಯುಲರ್ ಆಕ್ಸಲರೇಷನ್ ಅಸ್ಯೂಮಿಂಗ್ ಇಟ್ ಟು ಬಿ ಯೂನಿಫಾರ್ಮ್? ಮೊದಲಿಗೆ ಚೇಂಜ್ ಇನ್ ಆಂಗ್ಯುಲರ್ ಸ್ಪೀಡ್ನ ಸಾಲ್ವ್ ಮಾಡೋಣ. ಸೊ ಫೈನಲ್ ಆಂಗ್ಯುಲರ್ ಸ್ಪೀಡ್ ಮೈನಸ್ ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಅಂತ ನಮಗೆ ಗೊತ್ತಿದೆ. ಸೊ ಫೈನಲ್ ಎಷ್ಟಿದೆ? 3000 rpm. ಇನಿಷಿಯಲ್ ಎಷ್ಟಿತ್ತು? 1800 rpm. ಸೊ ಹಾಗಿದ್ರೆ ಚೇಂಜ್ ಇನ್ ಆಂಗ್ಯುಲರ್ ಸ್ಪೀಡ್ ಎಷ್ಟಾಯ್ತು? 1200 rpm. ಇಲ್ಲಿ rpm ಅಂದ್ರೆ ರೊಟೇಷನ್ ಪರ್ ಮಿನಿಟ್ ಅಂತ. ಈಗ ಅದನ್ನ SI ಯೂನಿಟ್ಗೆ ನಾವು ಕನ್ವರ್ಟ್ ಮಾಡಬೇಕು. 1 ರೊಟೇಷನ್ ಅಂದ್ರೆ 2π ರೇಡಿಯನ್, ಪರ್ ಅಂದ್ರೆ ಡಿವೈಡೆಡ್ ಬೈ, ಮಿನಿಟ್ ಅಂದ್ರೆ 60 seconds. ಸೊ ಈ ತರ ಮಾಡೋದ್ರಿಂದ ನಾವು SI ಯೂನಿಟ್ಗೆ ಕನ್ವರ್ಟ್ ಮಾಡಬಹುದು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ 40π ರೇಡಿಯನ್ ಪರ್ ಸೆಕೆಂಡ್ ಅಂತ ನನಗೆ ಉತ್ತರ ಸಿಗ್ತಾ ಇದೆ. ಯಾವುದಕ್ಕೆ? ಚೇಂಜ್ ಇನ್ ಆಂಗ್ಯುಲರ್ ಸ್ಪೀಡ್ಗೆ. ಈಗ ಆಂಗ್ಯುಲರ್ ಆಕ್ಸಲರೇಷನ್ಗೆ ಫಾರ್ಮುಲಾ ಏನು? ಆಲ್ಫಾ ಇಸ್ ಈಕ್ವಲ್ ಟು ಚೇಂಜ್ ಇನ್ ಆಂಗ್ಯುಲರ್ ಸ್ಪೀಡ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ದಿ ಚೇಂಜ್. ಸೊ ಡೆಲ್ಟಾ ಒಮೆಗಾ ಈಗಾಗಲೇ ನಾವು ಕಂಡುಹಿಡ್ಕೊಂಡಿದ್ದೀವಿ 40π ರೇಡಿಯನ್ ಪರ್ ಸೆಕೆಂಡ್ ಅಂತ. ಇದಕ್ಕೋಸ್ಕರ ಅದು ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ? 20 seconds ಅಂತ ಮಾಹಿತಿ ಇದೆ. ಸೊ ಸಾಲ್ವ್ ಮಾಡಿದ್ರೆ ನಂಗೆ ಏನು ಬರುತ್ತೆ ಆನ್ಸರ್? 2π ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್.
ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. ಎ ಫ್ಲೋ ಆಫ್ ಲಿಕ್ವಿಡ್ ಈಸ್ ಸ್ಟ್ರೀಮ್ಲೈನ್ ಇಫ್ ದಿ ರೆನಾಲ್ಡ್ ನಂಬರ್ ಈಸ್. ಇದು ನಾಲೆಡ್ಜ್ ಬೇಸ್ಡ್ ಕ್ವಶನ್ ಆಗಿದೆ. ರೆನಾಲ್ಡ್ ನಂಬರ್ ಲೆಸ್ ದ್ಯಾನ್ 1000 ಇದ್ದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಟ್ರೀಮ್ ಲೈನ್ ಫ್ಲೋ ಅಂತ ಕರಿತೀವಿ. ಫ್ಲೋ ಆಫ್ ದಿ ಲಿಕ್ವಿಡ್ ವಿಲ್ ಬಿ ಸ್ಟ್ರೀಮ್ ಲೈನ್. ಅದೇ ರೆನಾಲ್ಡ್ ನಂಬರ್ ಗ್ರೇಟರ್ ದ್ಯಾನ್ 2000 ಇದ್ದಿದ್ರೆ ನಾವು ಅದನ್ನ ಟರ್ಬುಲೆಂಟ್ ಫ್ಲೋ ಅಂತ ಕರಿತೀವಿ. ಸೊ ಲಿಕ್ವಿಡ್ ಫ್ಲೋ ಏನಾಗಿರುತ್ತೆ? ಟರ್ಬುಲೆಂಟ್. ಅದೇ ರೆನಾಲ್ಡ್ ನಂಬರ್ ಇನ್ ಬಿಟ್ವೀನ್ 1000 ಅಂಡ್ 2000 ಇದ್ರೆ, ಅಂದ್ರೆ 1000ಗಿಂತ ಜಾಸ್ತಿ ಬಟ್ 2000ಗಿಂತ ಕಡಿಮೆ, ಈ ತರ ಇದ್ದಾಗ ರೆನಾಲ್ಡ್ಸ್ ನಂಬರ್ ಅನ್ಪ್ರಿಡಿಕ್ಟೇಬಲ್ ಅಂತ ಕರಿತೀವಿ. ಅನ್ಪ್ರಿಡಿಕ್ಟೇಬಲ್ ಅಂತ ಕರಿತೀವಿ. ಸೊ ಇದು ಅನ್ಸ್ಟಡಿ ಅಂತ ಕೂಡ ನಾವು ಹೇಳೋದುಂಟು. ಸೊ ಅದರ ಅರ್ಥ ಏನು? ಇಟ್ ಕುಡ್ ಬಿ ಟರ್ಬುಲೆಂಟ್ ಸಮಟೈಮ್ಸ್, ಇಟ್ ಕುಡ್ ಬಿ ಸ್ಟ್ರೀಮ್ ಲೈನ್ ಸಮಟೈಮ್. ಹಾಗಾಗಿ ಯಾವುದೇ ರೀತಿ ನಾವು ಸರಿಯಾದ ಮಾಹಿತಿ ಅಥವಾ ನಿಖರವಾದ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿದೆ. ಎ ಪೈಪ್ ಆಫ್ 30 centimeter long and open at both the ends produce harmonics. Which harmonic mode of pipe resonates a 1.1 kilohertz source? Given speed of sound in air equals 330 meter per second. ಈಗ ಓಪನ್ ಪೈಪಿಗೆ nth ಮೋಡಿನ ಫ್ರೀಕ್ವೆನ್ಸಿಗೆ ಏನು ಫಾರ್ಮುಲಾ ಇದೆ? n ಇಂಟು ವಿ ಡಿವೈಡೆಡ್ ಬೈ 2l ಅಂತ ಇದೆ. ಸೊ ಇಲ್ಲಿ ಎಫ್ ಎನ್ ಕೊಟ್ಬಿಟ್ಟಿದ್ದಾರೆ ಏನಂತ? 1.1 ಕಿಲೋ ಹರ್ಟ್ಸ್. ಅದನ್ನು ನಾನು 1100 ಹರ್ಟ್ಸ್ ಅಂತ ಬರ್ಕೊಳ್ಬೋದು. ದಟ್ ಈಸ್ ಈಕ್ವಲ್ ಟು ಎನ್. ಎನ್ ಅನ್ನೋದು ಏನಾಗಿದೆ? ಯಾವುದನ್ನೇ ಹಾರ್ಮೋನಿಕ್ ಅದು ಅಂತ ಹೇಳ್ತಾ ಇದೆ. ವಿ ಕೊಟ್ಟಿದ್ದಾರೆ ಏನಂತ? ಸ್ಪೀಡ್ ಆಫ್ ಸೌಂಡ್ ಅದು 330 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ 2 ಇಂಟು ಲೆಂತ್ ಆಫ್ ದಿ ಪೈಪ್ನ 0.3 ಮೀಟರ್ ಅಂತ ತಗೊಳ್ಬೋದು. ಸೊ ಸಾಲ್ವ್ ಮಾಡ್ತಾ ಇದ್ದೀನಿ ಇದನ್ನ. ಸೊ 0.3 1100 ಟೈಮ್ಸ್ 330 ಆಗುತ್ತೆ. 1100 ಟೈಮ್ 1 ಟೈಮ್, 1100 ಟೈಮ್ 1 ಟೈಮ್ ಕ್ಯಾನ್ಸಲ್ ಆಯಿತು LHS ಅಲ್ಲಿ ಮತ್ತು RHS ಅಲ್ಲಿ. ಎನ್ನಿಗೆ ಅಂದರೆ ಎಷ್ಟನೇ ಹಾರ್ಮೋನಿಕ್ ಅನ್ನೋದು ಏನಂತ ಗೊತ್ತಾಗ್ತಾ ಇದೆ ನನಗಿಲ್ಲಿ? 2 ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಸೆಕೆಂಡ್ ಹಾರ್ಮೋನಿಕ್. In anomalous expansion of water, at what temperature the density of water is maximum? ನಾವು ಡೆನ್ಸಿಟಿ ವರ್ಸಸ್ ಟೆಂಪ್ರೇಚರ್ ಗ್ರಾಫ್ನ ಪ್ಲಾಟ್ ಮಾಡೋದೇ ಆದರೆ ವಾಟರ್ಗೆ ಅದಕ್ಕೆ ನೇಚರ್ ಈ ಥರ ಇದೆ. ಸೊ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ, ಮತ್ತೆ ಪೀಕ್ ವ್ಯಾಲ್ಯೂನ ರೀಚ್ ಆಗಿ ನಂತರ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಪೀಕ್ ವ್ಯಾಲ್ಯೂ ಬರುತ್ತಲ್ವಾ, ಆವಾಗ ಟೆಂಪ್ರೇಚರ್ ಎಷ್ಟಿರುತ್ತೆ? 4 ಡಿಗ್ರಿ ಸೆಲ್ಸಿಯಸ್. ಇದರ ಅರ್ಥ ಏನಾಯ್ತು? ಡೆನ್ಸಿಟಿ ಮ್ಯಾಕ್ಸಿಮಮ್ ಇರತಕ್ಕಂಥ ಟೆಂಪ್ರೇಚರ್ ಏನೋ 4 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಬಿ ಸರಿಯಾದ ಆಯ್ಕೆ. An aeroplane executes a horizontal loop at a speed of 720 km per hour with its wings banked at 45 degree. What is the radius of the loop? ಇಲ್ಲಿ ಆಂಗಲ್ ಆಫ್ ಬ್ಯಾಂಕಿಂಗಿಗೆ ಒಂದು ಫಾರ್ಮುಲಾ ಬರುತ್ತೆ, ಟ್ಯಾನ್ ಥೀಟಾ. ಅಂದರೆ ಥೀಟಾ ಇಲ್ಲಿ ಆಂಗಲ್ ಆಫ್ ಬ್ಯಾಂಕಿಂಗ್ ಅಂತ, ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಜಿ. ಇಲ್ಲಿ ವಿ ಅನ್ನೋದೇನಾಯಿತು? ಸ್ಪೀಡ್ ಆಫ್ ದಿ ಬಾಡಿ ವಿಚ್ ಇಸ್ ಟೇಕಿಂಗ್ ಟರ್ನ್. ಆರ್ ಅನ್ನೋದೇನಾಯಿತು? ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್. ಜಿ ಅನ್ನೋದೇನಾಯಿತು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಲ್ಲಿ ಅವರು ಆರ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫಾರ್ಮುಲಾನ ನಾವು ಆರ್ ಈಕ್ವಲ್ಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಟ್ಯಾನ್ ಥೀಟಾ ಅಂತ ಬರಿಬೋದು. ಸೊ ಸಿನ್ಸ್ ಥೀಟಾ 45 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ಟ್ಯಾನ್ ಥೀಟಾ ಏನಾಗುತ್ತೆ? 1 ಅಂತ ಆಯ್ತು. ಸೊ ವಿ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 720 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಅಂದರೆ ಏನಾಗುತ್ತೆ? ಅದು 5/18 ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಅದನ್ನು ಸ್ಕ್ವೇರ್ ಮಾಡಬೇಕು. ಡಿವೈಡೆಡ್ ಬೈ ಜಿ ಅಂದರೆ 10 ಅಂತ ತಗೊಳ್ತಾ ಇದ್ದೀವಿ. ಸೊ ಇದನ್ನು ಸಾಲ್ವ್ ಮಾಡೋಣ. 18 4s 72. ಸೊ 1840 ಟೈಮ್ಸ್ ಈಸ್ 720. ಸೊ 40 ಇಂಟು 5 ಅಂದರೆ ಎಷ್ಟಾಯಿತು? 200 ಆಯಿತು. 200 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯಿತು? 4 ಇಂಟು 10 ಟು ದಿ ಪವರ್ 4 ಆಯಿತು. ಡಿವೈಡೆಡ್ ಬೈ 10 ಇದೆ. ಸೊ ಅದರ ಅರ್ಥ ಏನಾಯಿತು? ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ ಏನಿದೆ ಅಥವಾ ಸರ್ಕ್ಯುಲರ್ ಲೂಪ್ ಏನಿದೆ 4 ಕಿಲೋಮೀಟರ್ ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ.